ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ನಾಳೆ ಮಧ್ಯಾಹ್ನ 3 ಗಂಟೆಗೆ ಜಮಾ ಪ್ರಾರಂಭ ಆಗ್ತಾ ಇದ್ದು, ಈಗಾಗಲೇ 26ನೇ ಕಂತಿನ ಹಣ ಅಂತೂ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ. ಓಕೆ, ಇನ್ನೂ ಕೂಡ ಬಹಳಷ್ಟು ಜನಕ್ಕೆ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಆಗದೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಈಗ 27ನೇ ಕಂತಿನ ಹಣ ಕೂಡ ಯುಗಾದಿ ಹಬ್ಬದ ಒಳಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಯುಗಾದಿ ಹಬ್ಬವನ್ನ ಆಚರಿಸಲಿಕ್ಕೆ ಸರ್ಕಾರ ದುಡ್ಡನ್ನ ರಿಲೀಸ್ ಮಾಡ್ತಾ ಇದೆ. ಹಾಗಾದ್ರೆ ಈ 26ನೇ ಕಂತಿನ ಹಣ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ, ಇವತ್ತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ. ಓಕೆ, ಇನ್ನು 27ನೇ ಕಂತಿನ ಹಣ ನಾಳೆ 13 ಜಿಲ್ಲೆಗಳಿಗೆ ಪ್ರಾರಂಭವಾಗ್ತಾ ಇದ್ದು, ಆ 13 ಜಿಲ್ಲೆಗಳನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಬಜೆಟ್ ಮಂಡನೆ ಕೂಡ ಆಗಿದ್ದು, ನಿಮಗೆ ಯಾವುದೇ ರೀತಿಯಾದಂತಹ ದುಡ್ಡಿನ ಕೊರತೆ ಅಂತೂ ಇಲ್ಲ. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗಾಗಲೇ ಆಲ್ರೆಡಿ ಈ ಒಂದು ಬಜೆಟ್ ಮಂಡನೆ ಆಯ್ತಲ್ವಾ, ಅದಕ್ಕಿಂತ ಮುಂಚಿತವಾಗಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಅಡಚಣೆ ಆಗಬಾರದು, ಈಗಾಗಲೇ 6 ಕಂತುಗಳು ಏನು ಪೆಂಡಿಂಗ್ ಉಳಿದಿದ್ದಾವಲ್ಲ, ಆ ರೀತಿ ಮುಂದಿನ ವರ್ಷದಲ್ಲಿ ಪೆಂಡಿಂಗ್ ಉಳಿದಿರಬಾರ್ದು. ಇದಕ್ಕೋಸ್ಕರ ಎಷ್ಟು ದುಡ್ಡು ಬೇಕೋ ಅವುಗಳನ್ನ ನೀವು ಕೊಡಲೇಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು, ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಬಹುದು. ಯಾಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಕೇಳೋದಾದ್ರೆ, ಮೊನ್ನೆ ತಾನೇ ಹೋದ ವರ್ಷದ ಎಂಡ್ನಲ್ಲಿ ಚಳಿಗಾಲದ ಅಧಿವೇಶನ ನಡೆದಿತ್ತು. ಆ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೇನೆ ಈ ಆರೋಪಗಳು ಬಂದ್ಬಿಟ್ವು. 2 ಕಂತುಗಳನ್ನ ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ, ಹಾಗಾದ್ರೆ ಆ ದುಡ್ಡನ್ನ ಎಲ್ಲಿ ಹೋಯ್ತು, ಆ ದುಡ್ಡನ್ನ ಯಾಕೆ ಕೊಡ್ಲಿಲ್ಲ, ಇಷ್ಟೇಕೆ ಡಿಲೇ ಮಾಡಿದ್ರು, ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ಆ ದುಡ್ಡನ್ನ ನೀವೇ ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಥವಾ ಹಣಕಾಸು ಇಲಾಖೆ ನುಂಗಾಕ್ತಾ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಆದ್ರೆ ಇಲ್ಲಿ ಸಿಎಂ ಅವರ ವಿರುದ್ಧವಾಗಿ ಅಥವಾ ಅವರ ಪಕ್ಷದ ವಿರುದ್ಧವಾಗಿ ಆಕ್ರೋಶ ಪಡೆಯೋಕ್ಕಿಂತ ಹೆಚ್ಚಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಮೇನ್ ಹ್ಯಾಂಡಲರ್ ಈ ಗೃಹಲಕ್ಷ್ಮಿ ಯೋಜನೆ ನಡೆಸ್ತಕ್ಕಂಥವ್ರು ಈ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದ್ರೆ ಅವರಿಗೆ ದುಡ್ಡು ರಿಲೀಸ್ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ ರಿಲೀಸ್ ಮಾಡಬೇಕಾಗತ್ತೆ. ಇಲ್ಲಿ ಯಾಕೆ ಇಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿದ್ವಪ್ಪ ಅಂದ್ರೆ, ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನ ಕಳುಹಿಸ್ತಾ ಇಲ್ಲಂತೆ. ಸುಮಾರು 6 ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೂ ಕೂಡ ಹಣಕಾಸು ಇಲಾಖೆನೇ ಕಾರಣ. ಈಗ ಒಂದು ಕಂತನ್ನ ಹಾಕ್ಲಿಕ್ಕೆ 2500 ಕೋಟಿ ಬೇಕಾಗತ್ತೆ. ಈಗ ಫೆಬ್ರವರಿ ಮುಗಿದೋತಂತ ಅನ್ಕೊಳ್ಳಿ, ಫೆಬ್ರವರಿ ದುಡ್ಡನ್ನ ಮಾರ್ಚ್ನಲ್ಲಿ ಹಾಕ್ತಾರೆ, ಮಾರ್ಚ್ ದುಡ್ಡನ್ನ ಏಪ್ರಿಲ್ನಲ್ಲಿ ಹಾಕ್ತಾರೆ. ಹೀಗಾಗಿ ಈಗ ಫೆಬ್ರವರಿ ದುಡ್ಡನ್ನ ಕೊಡ್ಬೇಕಂತ ಅನ್ಕೊಳ್ಳಿ ಸರ್ಕಾರ, ಆಗ ಮಾರ್ಚ್ ಪ್ರಾರಂಭದಲ್ಲಿ ಹಣಕಾಸು ಇಲಾಖೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಟಿಸ್ ಅನ್ನ ಕಳಿಸ್ತಾರೆ. ಈ ಯೋಜನೆಯಲ್ಲಿ ಇಷ್ಟು ದುಡ್ಡನ್ನ ನಾವು ಕೊಡಬೇಕಾಗಿದೆ, ಎಷ್ಟು ಮಹಿಳೆಯರಿದ್ದಾರೆ, ಇಷ್ಟು ಖರ್ಚು ವೆಚ್ಚ ಆಗತ್ತೆ, ನೀವು ಇಷ್ಟು ದುಡ್ಡನ್ನ ಬಿಡುಗಡೆ ಮಾಡಬೇಕು, ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ನೋಟಿಸ್ ಅನ್ನ ಕಳುಹಿಸಿರ್ತಾರೆ. ಆದ್ರೆ ಹಣಕಾಸು ಇಲಾಖೆ ಅದನ್ನ ನೋಡದ ಹಾಗೆ ಇರತ್ತಂತೆ. ಈ ರೀತಿ ಮಾಡಿದ ಕಾರಣಕ್ಕಾಗಿ ಹಣಕಾಸು ಇಲಾಖೆಯಿಂದ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ದುಡ್ಡು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಯಿತು. ಈ 6 ಕಂತುಗಳು ಯಾವುವಪ್ಪ ಅಂದ್ರೆ ಶಾರ್ಟ್ ಆಗಿ ನಾನು ಹೇಳ್ತೀನಿ. 26ನೇ ಕಂತು ಬರ್ತಾ ಇದೆ, ಅದು ಕೂಡ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಬಂದಿಲ್ಲ, ಹೀಗಾಗಿ ಇದು ಜರ ಪೆಂಡಿಂಗ್ ಉಳಿದಿದೆ. ಹೀಗಾಗಿ 26 ನವೆಂಬರ್ ತಿಂಗಳ ಹಣ ಅಂದ್ರೆ ಹೋದ ವರ್ಷದ ನವೆಂಬರ್ ತಿಂಗಳ ಹಣ, 27 ಕೂಡ ಪೆಂಡಿಂಗ್ ಉಳಿದಿತ್ತು, ಅದು ಹೋದ ವರ್ಷದ ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ 28 ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ. ಇನ್ನು ಮಾರ್ಚ್ 30ನೇ ಕಂತಿನ ಹಣ ಅಂತ ನೀವು ಕೇಳಬಹುದು. ಮಾರ್ಚ್ ತಿಂಗಳದು ಏಪ್ರಿಲ್ನಲ್ಲಿ ನಾವು ಕೇಳಬೇಕು. ಈಗ ಫೆಬ್ರವರಿದನ್ನ ಮಾರ್ಚ್ನಲ್ಲಿ ಹೇಗೆ ಕೇಳ್ತೀವಿ, ಮಾರ್ಚ್ನದ ಏಪ್ರಿಲ್ನಲ್ಲಿ ಕೇಳಬೇಕು. ಹೀಗಾಗಿ ಈಗ 4 ಕಂತುಗಳು ಹೋದ ವರ್ಷದಲ್ಲಿ ಮತ್ತು ಈ ವರ್ಷದಲ್ಲಿ ಪೆಂಡಿಂಗ್ ಉಳಿದಿದ್ದು. ಅದರ ಜೊತೆಗೆ ನಾನು ಆಗಲೇ ಹೇಳಿರುವ ಹಾಗೆ 2025ರ ಪ್ರಾರಂಭದಲ್ಲಿ ಜನವರಿ ಆದ ಮೇಲೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಆ ಕಂತುಗಳು ಕೂಡ ಸರ್ಕಾರ ಕೊಡಬೇಕಾಗಿದೆ. ಹೀಗಾಗಿ 6 ಕಂತುಗಳನ್ನ ಇಲ್ಲಿ ಪೆಂಡಿಂಗ್ ಉಳಿಸಿರುವಂತಹ ಕಾರಣಕ್ಕಾಗಿ ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ. ಆ 6 ಕಂತುಗಳು ಸತತವಾಗಿ ಜಮಾ ಆಗಿ ಕ್ಲಿಯರ್ ಆಗಲೇಬೇಕು ಎನ್ನುವಂತಹ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಾರೆ. ಜೊತೆಗೆ ಸಾಕಷ್ಟು ಮಹಿಳೆಯರು ಕೂಡ ಒಂದು ಪ್ರತಿಭಟನೆಗೆ ಇಳುವಂತಹ ಸಾಧ್ಯತೆಯೂ ಕೂಡ ಇತ್ತು. ಯಾಕಂದ್ರೆ 5,000 ಕೋಟಿ ಹಣ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದುಡ್ಡು ಜಮಾ ಆಗತ್ತೆ. 1,22,00,000 ಫಲಾನುಭವಿಗಳಿಗೂ ಕೂಡ 4,000 ದುಡ್ಡನ್ನ ಕೊಡಬೇಕಾಗಿತ್ತು. ಆ ದುಡ್ಡನ್ನ ಸರ್ಕಾರವೇ ನುಂಗಾಕಿತ್ತು. ಹೀಗಾಗಿ ಮೊನ್ನೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಆ 2 ಕಂತುಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡಿದ್ರು. ಹೀಗಾಗಿ ಅವರ
ಮೇಲೆ ಸಾಕಷ್ಟು ಆರೋಪಗಳು ಬಂದವು. ಈಗನೂ ಕೂಡ ಅದೇ ಆಗ್ತಾ ಇತ್ತು. ಅದಕ್ಕಾಗಿಯೇ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಕೊಡಬೇಕಾಗಿದೆಯೋ ಅಷ್ಟು ಎಲ್ಲ ದುಡ್ಡುಗಳನ್ನು ನೀವು ಈಗಲೇ ಮೀಸಲಿಡಿ. ಅಂದರೆ 28,608 ಕೋಟಿ ದುಡ್ಡು ಮೀಸಲಿಡಬೇಕಾಗಿತ್ತು. ಅಷ್ಟು ದುಡ್ಡನ್ನು ಈಗ ಸರ್ಕಾರ ಮೀಸಲಿಟ್ಟಿದೆ. ಹೀಗಾಗಿ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಜಮಾ ಮಾಡ್ತಾರೆ. ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಹೀಗಾಗಿ ಈಗ ಯುಗಾದಿ ಹಬ್ಬಕ್ಕೆ ನಿಮಗೆ ಬರೀ 27ನೇ ಕಂತಿನ ಹಣ ಅಷ್ಟೇ ಅಲ್ಲ, ಈಗಾಗಲೇ 26ನೇ ಕಂತಿನ ಹಣ ಬರ್ತಾ ಇದೆ. ಜೊತೆಗೆ 27 ಹಾಗೆ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣದವರೆಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ. ಯಾವ ಕಂತುಗಳನ್ನು ಕೂಡ ನಾವು ತಡೆ ಹಿಡಿಯೋದಿಲ್ಲ. ಒಂದಾದ ಮೇಲೆ ಒಂದು ಕಂತುಗಳನ್ನು ನಾವು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ 26ನೇ ಕಂತಿನ ಹಣದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಈ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು, ಈ 27ನೇ ಕಂತಿನ ಹಣ ಪ್ರಾರಂಭವಾಗ್ತಾ ಇದೆ ಅತಿ ಶೀಘ್ರದಲ್ಲಿ ಅಂತಾನೆ ಹೇಳ್ಬೋದು, ನಾಳೆ ಅಂತಾನೂ ಕೂಡ ಹೇಳ್ಬೋದು. ಹಾಗಾದರೆ ನಾಳೆ ಪ್ರಾರಂಭವಾದ ಕೂಡಲೇ ಮೊದಲು ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗುತ್ತೆ. ಯಾಕಂದರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆದ ಬಳಿಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ಹಣಕಾಸು ಇಲಾಖೆಯಿಂದ ಬಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಹೋಗೋದಿಲ್ಲ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸ್ತಾರೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಹಣಕಾಸು ಇಲಾಖೆಯಿಂದ ಬಂದಂತಹ ದುಡ್ಡನ್ನು ಇಲ್ಲಿ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ವಹಿಸಲಾಗಿದೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರ್ತವೆ. ಸೊ ಹೀಗಾಗಿ ಈ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ. ಆ ದುಡ್ಡನ್ನು ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಬಂದು ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗ್ತದೆ. ಆ DBT ಟ್ರೆಜರಿಗೆ ಪುಷ್ ಆದಂತಹ ದುಡ್ಡು ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗತ್ತೆ. ಸೊ ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ಕೂಡ ಪ್ರೊಸೆಸರ್ ಇರುತ್ತೆ ಸ್ನೇಹಿತರೆ. ಬರೀ ಒಂದು ಕಂತಿನಲ್ಲಿ ಈ ರೀತಿ ನಡೆಯುತ್ತೆ ಅಥವಾ ಇಂತಿಷ್ಟು ಮಹಿಳೆಯರಿಗೆ ಮಾತ್ರ ದುಡ್ಡನ್ನು ಜಮೆ ಮಾಡಲಾಗತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಆ ರೀತಿ ಇರೋದಿಲ್ಲ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ದುಡ್ಡು ಜಮೆ ಮಾಡಲಾಗತ್ತೆ, ಯಾವುದೇ ತೊಂದರೆ ಇಲ್ಲ. ಆದರೆ ತಾಂತ್ರಿಕ ದೋಷಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಸದ್ಯಕ್ಕೆ 22ನೇ ಕಂತಿನ ಹಣದಲ್ಲಿ ಬಂದಿರತಕ್ಕಂತಹ ತಾಂತ್ರಿಕ ದೋಷ ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಮಹಿಳೆಯರಿಗೂ ಕೂಡ ಈ ದುಡ್ಡನ್ನು ಜಮೆ ಮಾಡಲಾಗತ್ತೆ ಎನ್ನುವಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಕಂತುಗಳ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಏನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಸೊ ಈ ವಿಷಯ ಅರ್ಥ ಆಗಿದ್ದಲ್ಲಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸೊ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.